ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರೂ ಸ್ವಾಗತ ನಮ್ಮ ರಾಷ್ಟ್ರ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಮ್ಮ ರಾಷ್ಟ್ರ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಚಾನಲ್ ಬರೋ ಎಲ್ಲ ವಿಡಿಯೋ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಇರುತ್ತೆ. ಮತ್ತೆ ಈ ವಿಡಿಯೋ ಬಂದು ಫಲ್ಗಮ್ ಕರ್ನಾಟಕಿನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿಂದ ಹೋಗಿ ನೀವು ಪಾರ್ಟ್ 1 ವಿಡಿಯೋ ನೋಡ್ಬೋದು. ಈ ಫಲ್ಗಮ್ ಕರ್ನಾಟಕ ನಡೆದ ಮೇಲೆ ನಮ್ಮ ಭಾರತದಲ್ಲಿ ಹಲವಾರು ಘೋಷಣೆಗಳು ನಡೀತಾನೆ ಇದೆ. ಇದರ ಮಧ್ಯದಲ್ಲಿ ಆಲ್ ಇಂಡಿಯಾ ಪಾರ್ಟಿ ಮೀಟಿಂಗ್ ನಡೀತದೆ. ಈ ಆಲ್ ಇಂಡಿಯಾ ಪಾರ್ಟಿ ಮೀಟಿಂಗ್ ಅಲ್ಲಿ ರೂಲಿಂಗ್ ಪಾರ್ಟಿ ಮತ್ತು ಆಪೋಸಿಷನ್ ಪಾರ್ಟಿ ಇಬ್ರು ಈ ಮೀಟಿಂಗ್ ಈ ಆಪೋಸಿಷನ್ ಪಾರ್ಟಿಯವರೆಲ್ಲ ನಮ್ಮ ಭಾರತ ಸರ್ಕಾರಕ್ಕೆ ಪೂರ್ಣ ಸಮರ್ಥನೆ ಕೊಡ್ತೀವಿ, ಫುಲ್ ಸಪೋರ್ಟ್ ಕೊಡ್ತೀವಿ, ನೀವು ಯಾವುದೇ ರೀತಿ ಆಕ್ಷನ್ ತಗೊಂಡ್ರು ನಾವು ಫುಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಏನಂದ್ರೆ ಈ ಬೈಸರನ್ ವ್ಯಾಲಿಯಲ್ಲಿ ಟೆರರ್ ಅಟ್ಯಾಕ್ ಯಾಕೆ ನಡೀತು, ಮತ್ತೆ ಇಲ್ಲಿ ಯಾವುದೇ ರೀತಿಯ ಮಿಲಿಟರಿ ಆಕ್ಷನ್ ಯಾಕೆ ಟೈಮಿಗೆ ಬರೋಕ್ಕಾಗಿಲ್ಲ, ಮತ್ತೆ ಅಲ್ಲಿ ಯಾಕೆ ಸೆಕ್ಯೂರಿಟಿ ಇದ್ದಿಲ್ಲ ಅಂತ ಕೇಳ್ತಾರೆ. ಇದಕ್ಕೆ ಭಾರತ ಸರ್ಕಾರ ಏನ್ ಹೇಳ್ತಾರೆ ಅಂದ್ರೆ, ಈ ಬೈಸರನ್ ವ್ಯಾಲಿ ಬಂದು ಓಪನಿಂಗ್ ಡೇಟು ಜೂನ್ ಅಲ್ಲಿ ಇರೋದು, ಆದ್ರೆ ಅಲ್ಲಿ ಏಪ್ರಿಲ್ 20ಗೆ ಈ ಬೈಸರನ್ ವ್ಯಾಲಿ ಓಪನ್ ಮಾಡಿದ್ದಾರೆ. ಏಪ್ರಿಲ್ 20ಗೆ ಬೈಸರನ್ ವ್ಯಾಲಿ ಓಪನ್ ಆಗಿದ್ದ ದಿವಸ ಇಲ್ಲಿ 1000 ಜನ ಟೂರಿಸಂಗೆ ಬಂದಿದ್ದಾರೆ. ಮತ್ತೆ ಏಪ್ರಿಲ್ 22ಗೆ ಈ ಟೆರರ್ ಅಟ್ಯಾಕ್ ನಡೀತದೆ. ಈ ಏಪ್ರಿಲ್ 22 ನಡೆದ ಟೆರರ್ ಅಟ್ಯಾಕ್ ಅಲ್ಲಿ ಒಟ್ಟು 28 ಜನ ಸಾವನ್ನಪ್ತಾರೆ. ಅದರಲ್ಲಿ 26 ಜನ ಬಂದು ಭಾರತೀಯರು, ಮತ್ತೆ ಇನ್ನಿಬ್ಬರು ಬಂದು ಫಾರಿನರ್ಸ್. ಮತ್ತೆ ಬೈಸರನ್ ವ್ಯಾಲಿಯಲ್ಲಿ ಯಾಕೆ ಮಿಲಿಟರಿ ಆಕ್ಷನ್ ಟಕ್ಕಂತ ನಡೀಲಿಲ್ಲ ಅಂದ್ರೆ, ಈ ಬೈಸರನ್ ವ್ಯಾಲಿ ಬಂದು ಫಲ್ಗಾಮ್ನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಬೈಸರನ್ ವ್ಯಾಲಿಗೆ ಹೋಗೋದಕ್ಕೆ ಯಾವುದೇ ರೀತಿಯ ರೋಡ್ ಫೆಸಿಲಿಟಿ ಇಲ್ಲ. ಅದಕ್ಕೆ ಇಲ್ಲಿ ಕಾರ್ ಮತ್ತೆ ಬೈಕ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಬೈಸರನ್ ವ್ಯಾಲಿಗೆ ಹೋಗ್ಬೇಕಂದ್ರೆ ಒಂದು ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಕುದುರೆ ಮೇಲೆ ಸವಾರಿ ಮಾಡಬೇಕು. ಅದ್ ಬಿಟ್ರೆ ಇಲ್ಲಿ ಹೋಗೋದಕ್ಕೆ ಯಾವುದೇ ರೀತಿಯ ದಾರಿ ಇಲ್ಲ. ಬೈಸರನ್ ವ್ಯಾಲಿ ಓಪನ್ ಆಗೋದು ಬರೀ ಅಮರನಾಥ್ ಯಾತ್ರೆಗೆ ಮಾತ್ರ. ಈ ಅಮರನಾಥ್ ಯಾತ್ರೆಯ ಫೋಟೋ ನೀವು ನೋಡ್ಬೋದು. ಈ ಡೈರೆಕ್ಟ್ ಲಿಂಕ್ ಆಗಿರೋ ಪಾಕಿಸ್ತಾನಕ್ಕೆ ಬಂದು ಫಸ್ಟೇ ಅವ್ರ ಹತ್ರ ದುಡ್ಡಿಲ್ಲ, ಬೇರೆ ದೇಶದ ಹತ್ರ ಸಾಲ ಮಾಡಿ ದೇಶ ನಡೆಸ್ತವ್ರೆ. ಇವಾಗ ಇತ್ತೀಚೆಗೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೋಗಿ IMF ಹತ್ರ ಸಾಲ ಇಸ್ಕೊಬಂದು ಅವ್ರ ದೇಶ ನಡೆಸ್ತಾ ಇದ್ರು. ಈ ಸೆಂಟ್ರಲ್ ಈ ಫಲ್ಗಾಮ್ ಟೆರರ್ ಅಟ್ಯಾಕ್ ಬೇರೆ ಅವರು ಹಿಂದೆಯಿಂದ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಭಾರತ ಸರ್ಕಾರ ಬಂದು ಪಾಕಿಸ್ತಾನ ಮೇಲೆ ತುಂಬಾನೇ ರಿಸ್ಟ್ರಿಕ್ಷನ್ ಬ್ಯಾನ್ ಮಾಡ್ತಾ ಇದೆ. ಮತ್ತೆ ಅದನ್ನ ಪೂರ್ಣ ರೀತಿಯಾಗಿ ಅವ್ರನ್ನ ಬ್ಯಾನ್ ಮಾಡೋದಕ್ಕೆ ಭಾರತದಲ್ಲಿ ಹಲವಾರು ಜಾಗಗಳಲ್ಲಿ ಚರ್ಚೆ ನಡೀತಾನೆ ಇದೆ. ಈ ಪಾಕಿಸ್ತಾನ ಮೇಲೆ ಭಾರತ ಈ ತರ ಬ್ಯಾನ್ ಮಾಡಿದ್ರಿಂದ ಪಾಕಿಸ್ತಾನಿನ ಅರ್ಥವ್ಯವಸ್ಥೆ ಬಂದು ಸಂಪೂರ್ಣವಾಗಿ ಮುಳುಗೋಗೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ಫಲ್ಗಾಮ್ ಟೆರರ್ ಅಟ್ಯಾಕ್ನ ಮಧ್ಯದಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಏನಂದ್ರೆ 27 ಫೆಬ್ರವರಿ 2019ರಲ್ಲಿ ಪಾಕಿಸ್ತಾನ ರೇಂಜರ್ಸ್ ಅಭಿನಂದನ್ನ ಕಸ್ಟಡಿ ತಗೊಂಡ ಮೇಲೆ ಒಂದು ತುಂಬಾ ಟಫ್ ಸಿಚುವೇಶನ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಳಗೊಂಡಿತ್ತು. ಮತ್ತೆ ಅವ್ರನ್ನ ಅಭಿನಂದನ ಅದೇ ದಿವಸ ಅವ್ರನ್ನ ರಿಲೀಸ್ ಮಾಡ್ತಾರೆ. ಅದೇ ರೀತಿ ಈ ಪಂಜಾಬ್ ವಾಘಾ ಬಾರ್ಡರ್ ಹತ್ರ ಒಂದು BSF ಕಾನ್ಸ್ಟೇಬಲ್ ಗೊತ್ತಿಲ್ದಿರ ಪಾಕಿಸ್ತಾನ ಬಾರ್ಡರ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಪಾಕಿಸ್ತಾನ ರೇಂಜರ್ಸ್ ಅವ್ರನ್ನ ಕಸ್ಟಡಿ ತಗೊಂಡಿದ್ದಾರೆ. ಅವ್ರನ್ನ ಕಸ್ಟಡಿ ತಗೊಂಡ್ಮೇಲೆ ಒಂದು ಹೈ ಲೆವೆಲ್ ಫ್ಲಾಗ್ ಮೀಟಿಂಗ್ ನಡೀತದೆ. ಎರಡು ದೇಶಗಳ ನಡುವೆ ಒಂದು ಹೈ ಲೆವೆಲ್ ಫ್ಲಾಗ್ ಮೀಟಿಂಗ್ ಮಾಡ್ತಾರೆ. ಈ ಫ್ಲಾಗ್ ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ BSF ಕಾನ್ಸ್ಟೇಬಲ್ ನ ವಾಪಸ್ ನಮ್ಮ ಭಾರತಕ್ಕೆ ಕಳ್ಸಿಕೊಟ್ಬಿಡ್ರಿ ಅಂತ ಈ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದ್ರ ಮೇಲೆ ಯಾವುದೇ ರೀತಿ ಅಪ್ಡೇಟ್ ಬಂದ್ರು ನಿಮಗೆ ಬೇಗನೆ ತಿಳಿಸ್ಕೊಡ್ತೀನಿ. ನಮ್ಮ ಭಾರತದಲ್ಲಿ ಎಲ್ಲಾ ಕಡೆನೂ ಒಂದೊಂದು ಘೋಷಣೆ ನಡೀತಾ ಇದೆ. ಅದೇ ಸೆಂಟ್ರಲ್ಲಿ BCCI ಒಂದು ರಿಕ್ವೆಸ್ಟ್ ಮಾಡಿದೆ ICC ಹತ್ರ. ಏನಂದ್ರೆ, ಭಾರತ ಮತ್ತು ಪಾಕಿಸ್ತಾನ ಜೊತೆ ಯಾವುದೇ ರೀತಿಯ ಫ್ಯೂಚರ್ ಅಲ್ಲಿ ಒಂದೇ ಟೀಮ್ ಅಲ್ಲಿ ಒಂದೇ ಗ್ರೂಪ್ ಅಲ್ಲಿ ಮ್ಯಾಚ್ ಇರಬಾರ್ದು ಅಂತ ICCಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹೆಂಗಿದ್ರು ಈ ರಿಕ್ವೆಸ್ಟ್ ಪಾಸ್ ಆಗ್ಬಿಡುತ್ತೆ, ಯಾಕಂದ್ರೆ ICC ಅಲ್ಲಿ ಇರೋದೇ ಫುಲ್ ಇಂಡಿಯನ್ ಮೆಂಬರ್ಸೇ ಅಲ್ಲಿ ಲೀಡ್ ಮಾಡ್ತಾ ಇರೋದು. ICCನ ಅಲ್ಲಿ ಚೇರ್ಮನ್ ಅವರು ಇವರೆಲ್ಲ ಫುಲ್ ಇಂಡಿಯನ್ಸ್ ಅವರೇ ಇರೋದು. ಅದಕ್ಕೆ ಈ ರಿಕ್ವೆಸ್ಟ್ ಬೇಗನೆ ಲೀಡ್ ಆಗ್ಬಿಡುತ್ತೆ. ಇದರಿಂದ ಪಾಕಿಸ್ತಾನ ಮತ್ತು ಭಾರತದ ಯಾವುದೇ ರೀತಿಯ ಕ್ರಿಕೆಟ್ ಮ್ಯಾಚ್ ಒಂದೇ ಟೀಮಲ್ಲಿ ಇರೋದ್ರಿಂದ ಪಾಕಿಸ್ತಾನ ಮತ್ತು ಭಾರತದ ಕ್ರಿಕೆಟ್ ಮ್ಯಾಚ್ ತುಂಬಾನೇ ಕಡಿಮೆ ಆಗುತ್ತಿದ್ರಿಂದ, ಮತ್ತೆ ಈ ಫಲ್ಗಾಮ್ ಟೆರರ್ ಅಟ್ಯಾಕ್ ಮಾಡಿರೋ ಟೆರರಿಸ್ಟ್ ಬಗ್ಗೆ ಯಾರು ಏನು ಹೇಳ್ತಾ ಇಲ್ಲ, ಯಾಕೆ ಅವ್ರು ಎಲ್ಲೂ ಹೋದ್ರು ಏನಾದ್ರು ಅಂತ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಈ ಪಾಕಿಸ್ತಾನದಿಂದ ಬಂದು ಫಲ್ಗಾಮ್ ಟೆರರ್ ಅಟ್ಯಾಕ್ ಮಾಡಿದ್ರಲ್ಲ, ಈ ಟೆರರಿಸ್ಟ್ಗಳೆಲ್ಲ ಹೇಡಿಗಳ ತರ ಕಾಡಿಂದ ಬಂದು ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಮತ್ತೆ ಹೇಡಿಗಳ ತರ ಕಾಡಲ್ಲಿ ಓಡೋಗ್ಬಿಟ್ಟಿದ್ದಾರೆ. ನಮ್ಮ ಭಾರತ ಸರ್ಕಾರದ ಆದೇಶದಿಂದ ಮಿಲಿಟರಿ ಅವರೆಲ್ಲ ಈ ಫಾರೆಸ್ಟ್ ಅಲ್ಲಿ ತುಂಬಾ ಜೋರಾಗಿ ಸರ್ಚ್ ಆಪರೇಷನ್ ಮಾಡ್ತಾನೆ ಇದ್ದಾರೆ. ಈ ಫಾರೆಸ್ಟ್ ಬಂದು ತುಂಬಾ ದೊಡ್ಡ ಫಾರೆಸ್ಟ್. ಇದರಲ್ಲಿ ಅವ್ರನ್ನ ಹುಡುಕಿ ಕೊಲ್ಲೋದು ಸ್ವಲ್ಪ ಕಷ್ಟ, ಆದರೆ ಖಂಡಿತವಾಗಿ ಅವ್ರಿಗೆ ಅವರ ಶಿಕ್ಷೆಯನ್ನು ನಮ್ಮ ಮಿಲಿಟರಿ ಆಫೀಸರ್ಸ್ ಕೊಟ್ಟೇ ಕೊಡ್ತಾರೆ. ಆ ಫಲ್ಗಾಮ್ ಟೆರರ್ ಅಟ್ಯಾಕ್ ನಡೆದ ಮೇಲಿಂದ ಅಲ್ಲಿ ಫುಲ್ಲು ಫಲ್ಗಾಮ್ ಮತ್ತೆ ಕಾಶ್ಮೀರಲ್ಲಿ ಫುಲ್ ಪ್ರೆಷರ್ ಇದೆ. ಅಲ್ಲಿ ಈ ಕಾಡನ್ನು ಸುತ್ತಾಕಿದ್ದಾರೆ ಮಿಲಿಟರಿ ಆಫೀಸರ್ ಅವರು. ಮತ್ತೆ ಅಲ್ಲಿ ಸರ್ಚ್ ಆಪರೇಷನ್ ನಡೀತಾನೆ ಇದೆ. ಅತಿ ಶೀಘ್ರದಲ್ಲೇ ಈ ಫಲ್ಗಾಮ್ ಟೆರರ್ ಅಟ್ಯಾಕ್ ಮಾಡಿರೋ ಎಲ್ಲ ಟೆರರಿಸ್ಟ್ಗಳಿಗೆ ಅವರ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾರೆ.
ಯಾವ ಥರ ಲಿಂಕ್ ಇದೆ ಅಂದರೆ ಈ ಫಲ್ಗಾಮ್ ಟೆರರ್ ಮಾಡಿರೋರು ಬಂದು TRF ಗ್ರೂಪು. ಈ TRF ಗ್ರೂಪ್ ಹಿಂದೆ ಲಷ್ಕರ್ ಎ ತೈಬಾ ಇದೆ. ಈ ಲಷ್ಕರ್ ಎ ತೈಬಾ ಲಿಂಕ್ ಬಂದು ಪಾಕಿಸ್ತಾನ ಜೊತೆ ಮೊದಲಿಂದನೇ ಇದೆ. ಅದಕ್ಕೆ ಇಂಡಿಯಾ ಬಂದು ಸ್ಟ್ರಾಂಗ್ ಆಗಿ ಹೇಳ್ತಾ ಇರೋದು ಇದರಿಂದ ಪಾಕಿಸ್ತಾನೇ ಇರೋದು ಅಂತ ಈ ಟೆರರ್ ಅಟ್ಯಾಕ್ ಹಿಂದೆ. ಮತ್ತೆ ನಮ್ಮ ಭಾರತದಲ್ಲಿ ವಿದೇಶ ಮಂತ್ರಿ ಆಗಿರುವ S ಜಯಶಂಕರ್ ಬಂದು ಈ ಫಲ್ಗಾಮ್ ಟೆರರ್ ಅಟ್ಯಾಕ್ನ ಸಂಪೂರ್ಣ ವಿವರವನ್ನು ನಮ್ಮ ಭಾರತದಲ್ಲಿರುವ ಬೇರೆ ಬೇರೆ ದೇಶದ ಅಂಬಾಸಿಡರ್ ಜೊತೆ ಈ ಫಲ್ಗಾಮ್ ಟೆರರ್ ಅಟ್ಯಾಕ್ನ ಸಂಪೂರ್ಣ ವಿವರವನ್ನು ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಮತ್ತೆ ಇದರಿಂದ ಪಾಕಿಸ್ತಾನ ಇರೋ ಪ್ರೂಫ್ನ ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಫಲ್ಗಾಮ್ ಟೆರರ್ ಅಟ್ಯಾಕ್ ನಡೆದ ಮೇಲೆ ಭಾರತಕ್ಕೆ ಯಾವ ದೇಶ ಸಪೋರ್ಟ್ ಮಾಡ್ತಾ ಇದೆ ಮತ್ತೆ ಆಯಾ ದೇಶ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ ಇದೆಲ್ಲ ನಡೆದ ಮೇಲೆ UN ಏನಿದು ಕೇಳಿದ್ದಾರೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.